ಇಂದು ಕರ್ನಾಟಕ ಬಂದ್ 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 ಅಂತ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಅದು ಯಶಸ್ವಿಯಾಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಎಂಇಎಸ್ ವಿರುದ್ಧ ಕಿಚ್ಚು ಸಿಡಿದಿದೆ ಕರ್ನಾಟಕ. ಬಹುತೇಕ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ. 20 ಬೇಡಿಕೆಗಳನ್ನು ಮುಂದಿಟ್ಟು ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೆರವಣಿಗೆಗೆ ಪೊಲೀಸರಿಂದ ಯಾವುದೇ ರೀತಿಯ ಅನುಮತಿ ಸಿಕ್ಕಿಲ್ಲ. ಕಾರಣ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಈ ಬಂದ್ ಬೇಡ ಅಂತ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಅನುಮತಿ ಅಂತೂ ಸಿಕ್ಕಿಲ್ಲ ಈ ಹೋರಾಟಕ್ಕೆ. ಸೊ ಯಾವ ರೀತಿ ಇರುತ್ತೆ ಹೋರಾಟ ಅನ್ನೋದು ಪ್ರಶ್ನೆ. ಪೊಲೀಸರಿಂದ ಅನುಮತಿ ಇಲ್ಲ ಅಂದ್ರೆ ಬಹುತೇಕ ಹೋರಾಟಗಾರರು ರಸ್ತೆಗಿಳಿತಿದ್ದಂತೆ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬಿಡ್ತಾರೆ. ಅನುಮತಿ ಇಲ್ಲ ಅಂದ್ರೆ ಮುಂದೆ ಹೋಗಕ್ಕಾಗಲ್ಲ, ಹೋರಾಟಗಳನ್ನ ಮಾಡಕ್ಕಾಗಲ್ಲ, ಪ್ರೊಟೆಸ್ಟ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಅವರು ಅನುಮತಿ ಕೊಡಬೇಕು. ಆ ಅನುಮತಿನೂ ಸಿಕ್ಕಿಲ್ಲ. ಸಂಘಟನೆಗಳಲ್ಲಿ ಒಗ್ಗಟ್ಟೂ ಇಲ್ಲ. ಹಾಗಾಗಿ ಕರ್ನಾಟಕ ಬಂದ್ ಯಶಸ್ವಿಯಾಗುತ್ತಾ? ವಾಟಾಳ್ ನಾಗರಾಜ್ ಅವರು ಬಹುತೇಕ ಸಂಘಟನೆಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಧಾರ ಕೈಗೊಂಡಿದ್ದಾರೆ ಅನ್ನುವಂತಹ ಅಸಮಾಧಾನ ಕೆಲ ಸಂಘಟನೆಗಳಿಂದ ವ್ಯಕ್ತವಾಗ್ತಾ ಇದೆ. ಕರುನಾಡು ಸ್ತಬ್ಧ, ಏನಿರುತ್ತೆ ಏನಿರಲ್ಲ ಅನ್ನೋದೇ ಸಾರ್ವಜನಿಕರಲ್ಲಿ ಇರುವ ಬಹುದೊಡ್ಡ ಪ್ರಶ್ನೆ. ಕರ್ನಾಟಕ ಬಂದ್ಗೆ ಯಾರಿಂದ ಬೆಂಬಲ ಸಿಗಬಹುದು? ಬಸ್ ಬರುತ್ತೆ, ಹಾಲು ಆಲ್ಕೋಹಾಲ್ ಸಿಗುತ್ತಾ? ಬಹುತೇಕರಿಗೆ ಪ್ರಶ್ನೆ ಇದೆ. ಖಂಡಿತ ಸಿಗುತ್ತೆ. ಆದ್ರೂ ಇವತ್ತು ಕರ್ನಾಟಕ ಬಂದ್ ನಡೆಯುತ್ತೆ. ಎಲ್ಲಾ ಸಿಗುತ್ತೆ, ಆದ್ರೆ ಕರ್ನಾಟಕ ಬಂದ್ ಇರುತ್ತೆ. ಹೇಗಿರುತ್ತೆ ಇವತ್ತಿನ ಹೋರಾಟ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಸಾರಿಗೆ ಸಂಚಾರ ಇರುತ್ತೆ, ಹಾಲು ಮೊಸರು ದೈನಂದಿನ ಚಟುವಟಿಕೆಗಳು ಏನೇ ಇದ್ರೂ ಕೂಡ ಸಮಸ್ಯೆ ಆಗೋದಿಲ್ಲ. ಎಲ್ಲಾ ವಸ್ತುಗಳು ಕೂಡ ಸಿಗುತ್ತೆ. ಆಸ್ಪತ್ರೆಗೆ ಹೋಗೋರು ಹೋಗಬಹುದು, ಬೇರೆ ಊರಿಗೆ ಹೋಗ್ತೀನಿ ಅಂದ್ರೆ ಬಸ್ಗಳ ವ್ಯವಸ್ಥೆ ಇರುತ್ತೆ. ಆದ್ರೆ ಕರ್ನಾಟಕ ಬಂದ್ ಇರುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ಅದೆಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಖಂಡಿಸಿ ಕನ್ನಡ ಪರ ಸಂಘಟನೆಯವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಬಂದ್ ನೂರಾರು ಅಪಸ್ವರ ಎದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಸಂಘಟನೆಗಳು ಕೇವಲ ನೈತಿಕ ಬೆಂಬಲ ನೀಡಿದೆ. ಹಾಗಾದ್ರೆ ಏನೆಲ್ಲ ಇರುತ್ತೆ, ಏನೆಲ್ಲ ಇರಲ್ಲ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, 100ಕ್ಕೆ 100 ಕರ್ನಾಟಕ ಬಂದ್. ಬಂದ್ ಬಂದ್ ಕರ್ನಾಟಕ ಬಂದ್. ಪುಂಡಾಟ ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲಿನ ಎಂಇಎಸ್ ಪುಂಡಾಟ ಖಂಡಿಸಿ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ವಿರೋಧದ ನಡುವೆಯೂ ಕರ್ನಾಟಕವನ್ನ ಬಂದ್ ಮಾಡಿಯೇ ಮಾಡ್ತೀವಿ ಅಂತ ಕನ್ನಡದ ಕಟ್ಟಾಳು ಪಣ ತೊಟ್ಟಿದ್ದಾರೆ. ಇಡೀ ಕರುನಾಡು ಸ್ತಬ್ಧವಾಗಿರಲಿದೆ. ಜನ ಸಾಮಾನ್ಯರಿಗೆ ಮುಷ್ಕರದ ಬಿಸಿ ತಟ್ಟಲಿದೆ. ಕರುನಾಡು ಸ್ತಬ್ಧ, ಏನಿರುತ್ತೆ ಏನಿರಲ್ಲ. ಕರ್ನಾಟಕ ಬಂದ್ಗೆ ಯಾರಿಂದ ಬೆಂಬಲ? ಪ್ರಿಯ ವೀಕ್ಷಕರೇ, ಕರ್ನಾಟಕ ಬಂದ್ ಕನ್ನಡ ಪರ ಸಂಘಟನೆಗಳಲ್ಲೇ ಅಪಸ್ವರ ಎದ್ದಿದೆ. ಕರವೇ ಪ್ರವೀಣ್ ಶೆಟ್ಟಿ, ನಾರಾಯಣಗೌಡ ಬಣದಿಂದ ವಿರೋಧ ವ್ಯಕ್ತವಾಗಿದೆ. ಹಲವು ಸಂಘಟನೆಗಳು ಕೇವಲ ನೈತಿಕ ಬೆಂಬಲ ಸೂಚಿಸಿವೆ. ಕರ್ನಾಟಕ ಬಂದ್ ಏನಿರುತ್ತೆ? ಎಂದಿನಂತೆ ರಾಜ್ಯದಾದ್ಯಂತ ಸರ್ಕಾರಿ ಬಸ್, ರೈಲು, ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಸಂಚರಿಸಲಿವೆ. ಹಾಲು, ಮೆಡಿಕಲ್, ಹೋಟೆಲ್, ಆಂಬ್ಯುಲೆನ್ಸ್, ವೈದ್ಯಕೀಯ ಸೇವೆ ಲಭ್ಯ ಇರಲಿವೆ. ಶಾಲಾ ಕಾಲೇಜುಗಳು ಕೂಡ ತೆರೆಯಲಿವೆ. ತರಕಾರಿ ಅಂಗಡಿ, ಬಾರ್ ಓಪನ್ ಇರಲಿದೆ. ಹಾಗಾದ್ರೆ ಯಾವೆಲ್ಲ ಸೇವೆ ಸಿಗೋದಿಲ್ಲ ಅಂತ ತೋರಿಸ್ತೀವಿ ನೋಡಿ. ಕರ್ನಾಟಕ ಬಂದ್ ಏನಿರಲ್ಲ. ಅಂದಹಾಗೆ ಥಿಯೇಟರ್ಗಳಲ್ಲಿ ಬೆಳಗ್ಗೆ ಅಂದ್ರೆ ಮಾರ್ನಿಂಗ್ ಶೋ ಮಾತ್ರ ಇರೋದಿಲ್ಲ. ಇನ್ನು ಬೆಂಗಳೂರಲ್ಲಿ ಓಲಾ, ಊಬರ್ ಕೂಡ ಬಂದ್ ಆಗಲಿವೆ. ಇದನ್ನ ಹೊರತುಪಡಿಸಿ 35% ಆಟೋ ಸೇವೆ ಇರೋದಿಲ್ಲ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, 100ಕ್ಕೆ 100 ಕರ್ನಾಟಕ ಬಂದ್. ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆಯೂ ಇಲ್ಲ, ಮುಂದೋಗೋ ಪ್ರಶ್ನೆಯೂ ಇಲ್ಲ. ಕರ್ನಾಟಕ ಬಂದ್. ಒಟ್ಟಾರೆಯಾಗಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ, ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ
ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ. ಒಂದು ವಿಚಾರ, ಅದು ಮೈನ್ ಬೋರ್ಡ್ ಎಕ್ಸಾಮ್ ಅಲ್ಲ ಅಂದ್ರೂ ಕೂಡ ಎಕ್ಸಾಮೇ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆಸ್ ಇಟ್ ಇಸ್ ಎಕ್ಸಾಮ್ ಕೂಡ ನಡೆಸಬೇಕಾಗುತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಬಂದ್ಗೆ ಬಹುಪಾಲು ಜಿಲ್ಲೆಗಳಲ್ಲಿಲ್ಲ ಬೆಂಬಲ. ಇನ್ನು ಕರ್ನಾಟಕ ಬಂದ್ಗೆ ವಿಜಯಪುರ, ಮೈಸೂರು, ಹುಬ್ಬಳ್ಳಿ, ಬಳ್ಳಾರಿ, ಕೋಲಾರ, ಉಡುಪಿ, ಧಾರವಾಡ ಸೇರಿ ಹಲವು ಜಿಲ್ಲೆಗಳಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಬಹುತೇಕ ಎಲ್ಲ ಸೇವೆಗಳು ಸಿಗಲಿವೆ. ಆದರೆ ವಾಟಾಳ್ ನಾಗರಾಜ್ ಕರೆ ನೀಡಿರೋ ಕರ್ನಾಟಕ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಕಾದ್ ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ಬಳಿಕ ಒಂದಂತೂ ನಿಯಮ ಇದೆ, ಒತ್ತಾಯ ಪೂರ್ವಕವಾಗಿ ಬಂದ್ ಅನ್ನ ಮಾಡಿಸೋ ಹಾಗಿಲ್ಲ, ತೊಂದರೆಗಳನ್ನ ಕೊಡೋ ಹಾಗಿಲ್ಲ ಅಂತ. ಆದ್ರೆ ಮೈಸೂರಲ್ಲಿ ನೋಡಿ, ಬಸ್ಗಳನ್ನ ಬಸ್ ಸ್ಟ್ಯಾಂಡ್ ನಿಂದ ಹೊರಗಡೆ ತೆಗೆಯೋದಕ್ಕೆ ಬಿಡ್ತಾ ಇಲ್ಲ. ಕನ್ನಡ ಪರ ಸಂಘಟನೆಯವರು ಆ ಬಸ್ಸಿಗೆ ಅಡ್ಡಲಾಕಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಬಸ್ ಕೂಡ ಅಲ್ಲಿಂದ ಹೋಗಬಾರದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋ ಹಾಗಿಲ್ಲ. ಬಹಳ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ಹೇಳ್ಬಿಟ್ಟಿದೆ, ಎಲ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಹಾಗಿಲ್ಲ, ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಂಗಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡಂಗಿಲ್ಲ, ಶಾಂತಿಯುತವಾಗಿ ಹೋರಾಟ ಮಾಡ್ತೀರಿ ಅಂದ್ರೆ ಮಾಡಬಹುದು ಅಂತ. ಬಹುತೇಕ ಅದಕ್ಕೂ ಕೂಡ ಅನುಮತಿ ಸಿಕ್ಕಿಲ್ಲ. ಈ ರ್ಯಾಲಿ ಮಾಡೋದಕ್ಕೆ, ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಅನುಮತಿನೇ ಸಿಕ್ಕಿಲ್ಲ. ಅದರ ಮಧ್ಯದಲ್ಲೂ ಕೂಡ ನೀವು ಹೋರಾಟ ಮಾಡ್ತೀರಿ ಅಂತ ಆದ್ರೆ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡಬೇಕು ಅನ್ನೋದು ಪ್ರಶ್ನೆ. ಒಟ್ನಲ್ಲಿ ಕರುನಾಡಿನ ನೆಲ, ಜಲ, ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದು ತಪ್ಪಲ್ಲ. ಆದ್ರೆ ಹೋರಾಟ ಮಾಡಬೇಕಾದಂತಹ ಸಂಘಟನೆಗಳಲ್ಲೇ ಈ ಒಡುಕು ಯಾಕೆ ಅನ್ನೋದೇ ಪ್ರಶ್ನೆ. ಪದೇ ಪದೇ ಮರಾಠಿ ಪುಂಡರ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಆಗ್ತಾ ಇರೋದನ್ನ ಖಂಡಿಸಿ ಪ್ರಮುಖವಾಗಿ ಈ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಆದ್ರೆ ಸಾರ್ವಜನಿಕರು ಹೇಳ್ತಾ ಇರೋದು, ಖಂಡಿತ ಕನ್ನಡಿಗರಿಗೆ ಅನ್ಯಾಯ ಆಗಬಾರದು, ಅದರ ವಿರುದ್ಧ ನಾವು ಕೂಡ ಧ್ವನಿ ಎತ್ತುತ್ತೀವಿ, ನಮ್ಮ ಸಪೋರ್ಟ್ ಇರುತ್ತೆ. ಆದ್ರೆ ಈ ರೀತಿ ಕರ್ನಾಟಕ ಬಂದ್ ಮಾಡಿದಾಗ ಒಗ್ಗಟ್ಟಾಗಿ ನೀವು ಹೋರಾಟಗಳನ್ನ ಮಾಡಬೇಕು, ಅವರೊಂದು ದಿನ ನೀವೊಂದು ದಿನ ಅನ್ನೋ ರೀತಿಯಲ್ಲಿ ಯಾಕೆ ಬಿರುಕು ನಿಮ್ಮಲ್ಲಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀರಿ, ಮೈಸೂರಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ. ಬೆಳ್ಳಂಬೆಳಗ್ಗೆ 6 ಗಂಟೆ ಹೊತ್ತಿಗೆ ಎಲ್ಲಾ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಬಸ್ಗಳನ್ನ ಅಲ್ಲಿಂದ ಆಚೆ ತೆಗೆಯೋದಕ್ಕೆ ಬಿಡ್ತಾ ಇಲ್ಲ. ನಡು ರೋಡಲ್ಲೇ ಬಸ್ಗೆ ಅಡ್ಡಲಾಕಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಮೈಸೂರಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಇನ್ನು ಸಮಯ ಆಗ್ತಾ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇಂತಹ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ರೀತಿ ಅಡ್ಡಿ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಪೊಲೀಸರು ಬಂದು ಅವ್ರನ್ನ ವಶಕ್ಕೆ ಪಡ್ಕೊಂಡು ಹೋಗ್ತಾರೆ. ಎರಡು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಎಂದಿನಂತೆ ದೈನಂದಿನ ಚಟುವಟಿಕೆಗಳು ಅಥವಾ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಜನ ಕೆಆರ್ ಮಾರ್ಕೆಟ್ಗೆ ಆಗಮಿಸಿ